Hello students, in today's session let us continue with the reproductive system in frogs. Frogs have well organized male and female reproductive systems which are present in two separate individuals. ಹುಡುಗ ಮತ್ತು ಹುಡುಗಿ ಫ್ರಾಗ್ ಸಪರೇಟ್ ಇರ್ತದೆ. ಮೇಲ್ ಸಿಸ್ಟಮ್ ಮತ್ತು ಫೀಮೇಲ್ ಸಿಸ್ಟಮ್ಸ್ ಎರಡು ಸಪರೇಟ್ ಇಂಡಿವಿಜುವಲ್ಸ್ ಅಲ್ಲಿ ಇರ್ತದೆ. ಸೊ ಎಲ್ಲ ಆರ್ಗ್ಯಾನಿಸಮ್ಸಲ್ಲಿ ಇದ್ದ ಹಾಗೆ ಇದರಲ್ಲಿ ಕೂಡ ದೇರ್ ಆರ್ ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆರ್ ನಥಿಂಗ್ ಬಟ್ ಯೆಲ್ಲೋವಿಶ್ ಓವಾಯ್ಡ್ ಟೆಸ್ಟಿಸ್. ಈ ಡಯಾಗ್ರಾಮ್ ಅನ್ನು ನೋಡಿ, ಇಲ್ಲಿ ಇದರಲ್ಲಿ ಏನು ಉಂಟು, ಇದು ಎಕ್ಸ್ಕ್ರೀಟರಿ ಸಿಸ್ಟಮ್. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ ಹಾಗೆ ಇದು ಎಕ್ಸ್ಕ್ರೀಟರಿ ಸಿಸ್ಟಮ್, ಪ್ಯಾರ್ಡ್ ಕಿಡ್ನೀಸ್. ಸೊ ಈ ಪ್ಯಾರ್ಡ್ ಕಿಡ್ನೀಸ್ ಹತ್ರ ನೀವು ನೋಡಿದರೆ ಇಲ್ಲಿ ಯೆಲ್ಲೋ ಕಲರಲ್ಲಿರುವಂಥ ಓವಾಯ್ಡ್ ಟೆಸ್ಟಿಸ್ ಕಾಣ್ತದೆ. ಎಬೌವ್ ದ ಟೆಸ್ಟಿಸ್ ಯು ಕ್ಯಾನ್ ಸಿ ದ ಫ್ಯಾಟ್ ಬಾಡೀಸ್. ಅದರ ಮೇಲೆ ಫ್ಯಾಟ್ ಬಾಡಿ ಉಂಟು. ಆ ಫ್ಯಾಟ್ ಈ ಟೆಸ್ಟಿಸನ್ನು ಪ್ರೊಟೆಕ್ಟ್ ಮಾಡ್ತದೆ. ಮೆಕ್ಯಾನಿಕಲ್ ಇಂಜುರಿಯಿಂದ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ ಅದು. ಸೊ ಈ ಎರಡು ಟೆಸ್ಟಿಸ್ ಕೂಡ ಏನು, ದೇ ಆರ್ ಬೀಯಿಂಗ್ ಪ್ರೈಮರಿ ಆರ್ಗನ್ಸ್, ದೇ ಪ್ರೊಡ್ಯೂಸ್ ಸ್ಪರ್ಮ್. ಅದು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತದೆ. ಟೆಸ್ಟಿಸ್ ನಾವು ಮೊದಲಿನ ಕ್ಲಾಸಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮನ್ನು ಡಿಸ್ಕಸ್ ಮಾಡಿದಾಗ ನಾನು ನಿಮಗೆ ಹೇಳಿದ್ದೇನೆ, ಏನು, ಮೇಲ್ reproductive system as well as excretory system are found in close association with one another. They establish structural as well as functional contacts with one another. ಇಲ್ಲಿ ಈ ಟೆಸ್ಟಿಸ್ ಸ್ಟ್ರಕ್ಚರಲ್ ಕಾಂಟ್ಯಾಕ್ಟ್ ಅಂತ ಹೇಳಿದರೆ ಇದು ಈ ಕಿಡ್ನಿಯ ಮೇಲ್ಭಾಗದಲ್ಲಿ ಅಟ್ಯಾಚ್ ಆಗಿ ಇದರ ಜೊತೆಗೆ ಇದೆ ಅದು. ಅದೇ ರೀತಿ ಇದರ ಫಂಕ್ಷನಲ್ಲಿ ಕೂಡ ಇವುಗಳು ಎರಡು ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಅದನ್ನು ಯೂರಿನೋಜೆನೈಟಲ್ ಸಿಸ್ಟಮ್ ಅಂತ ನಾವು ಕರೆದಿದ್ದೇವೆ. ಎರಡನ್ನು ಒಟ್ಟು ಸೇರಿಸಿ ಕರೆದಿದ್ದೇವೆ, ಯೂರಿನೋಜೆನೈಟಲ್ ಸಿಸ್ಟಮ್ ಅಂತ ಹೇಳಿ. ಸೊ ಈಗ ಈ ಟೆಸ್ಟಿಸ್, ಎರಡು ಟೆಸ್ಟಿಸ್ ಕೂಡ ಈ ಕಿಡ್ನಿಗೆ ಅಟ್ಯಾಚ್ ಆಗಿದೆ. ಸೊ ಈ ಅಟ್ಯಾಚ್ ಆಗುವಂಥ ಒಂದು ಸ್ಟ್ರಕ್ಚರಿಗೆ ನಾವು ಏನು ಹೇಳ್ತೇವೆ, ಇಟ್ ಈಸ್ ಕಾಲ್ಡ್ ಮೀಸಾರ್ಕಿಯಮ್. So both the testes are attached to the upper parts of the kidney by double fold of peritoneum called mesorchium. Mesorchium ಅನ್ನುವಂಥದ್ದು ಈ ಫ್ರಾಗಿನ ಬಾಡಿಯನ್ನು ನೀವು ನೋಡಿದರೆ ಇದು ಸೀಲಮ್, ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿಯಲ್ಲಿ ಕಿಡ್ನಿ ಉಂಟು. ಈ ವರ್ಟಿಬ್ರಲ್ ಕಾಲಮಿನ ಎರಡು ಸೈಡಲ್ಲಿ ಕೂಡ ನೀವು ನೋಡ್ಬೋದು ಈ ಕಿಡ್ನಿ ಇದೆ. ಈ ಕಿಡ್ನಿಯ ಮೇಲ್ಭಾಗದಲ್ಲಿ ನಮಗೆ ಈ ಟೆಸ್ಟಿಸ್ ಉಂಟು. ಈ ಟೆಸ್ಟಿಸನ್ನು ಬಾಡಿಯ ಕ್ಯಾವಿಟಿಗೆ ಅಥವಾ ವಾಲ್ ಆಫ್ ದ ಬಾಡಿ ಕ್ಯಾವಿಟಿಗೆ ಅಟ್ಯಾಚ್ ಮಾಡಲಿಕ್ಕೆ ಅಲ್ಲಿ ಏನಿದೆ, ದೇರ್ ಆರ್ ಪೆರಿಟೋನಿಯಲ್ ಮೆಂಬ್ರೇನ್ಸ್ ಕಾಲ್ಡ್ ಮೀಸಾರ್ಕಿಯಮ್. ಮೀಸಾರ್ಕಿಯಮ್ ಅನ್ನುವಂಥದ್ದು ಈ ಕ್ಯಾವಿಟಿಯ ಲೈನಿಂಗ್ ಏನಿದೆ ನೋಡಿ, ಅದರದ್ದೇ ಎಕ್ಸ್ಟೆನ್ಷನ್ ಆದಂತಹ ಥ್ರೆಡ್. ಅದು ಈ ಆರ್ಗನ್ಸನ್ನು ಅದರದ್ದೇ ಆದ ಪೊಸಿಷನಲ್ಲಿ ಇಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ ಅದೇ ಜಾಗಕ್ಕೆ ಅದನ್ನು ಕಟ್ಟಿ ಹಾಕ್ತದೆ. ಅದು ಇಲ್ಲಿ ಟೆಸ್ಟಿಸಿಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಆರ್ಗನ್ಸಿಗೂ ಕೂಡ ಪೆರಿಟೋನಿಯಲ್ ಥ್ರೆಡ್ಡಿನ ಕನೆಕ್ಷನ್ ಇರ್ತದೆ. ಬಟ್ ದ ಸ್ಪೆಷಲ್ ಪೆರಿಟೋನಿಯಲ್ ಥ್ರೆಡ್ ಫೌಂಡ್ ಇನ್ ದ reproductive system, especially male reproductive system, is called mesorchium. ಸೊ ಈ ಟೆಸ್ಟಿಸ್ ಸ್ಪರ್ಮ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಸ್ಪರ್ಮ್ಸ್ ದೇ ವಿಲ್ ಎಂಟರ್ ಇನ್ ಟು ದ ಕಿಡ್ನಿ ಬಿಫೋರ್ ದೇ ಲೀವ್ ದ ಸಿಸ್ಟಮ್. ಡೈರೆಕ್ಟಾಗಿ ಈ ಟೆಸ್ಟಿಸಿಂದ ಯಾವುದೇ ಸಪರೇಟ್ ಕೆನಾಲ್ ಅಂತ ಹೇಳಿರುವುದಿಲ್ಲ. ಇಲ್ಲಿ ಏನಿದೆ, ದೇರ್ ಆರ್ ಆಕ್ಸೆಸರಿ ಡಕ್ಟ್ಸ್ arising from both the kidneys called vas efferentia. ಸೊ ಇದರಲ್ಲಿ ವಾಸ್ ಇಫರೆನ್ಷಿಯಾ 10 to 12 ವಾಸ್ ಇಫರೆನ್ಷಿಯಾ ಉಂಟು. ಆ ವಾಸ್ ಇಫರೆನ್ಷಿಯಾ ಸ್ಪರ್ಮ್ ಅನ್ನು ತಗೊಂಡು ಬಂದು ಈ ಕಿಡ್ನಿಗೆ ಓಪನ್ ಆಗ್ತದೆ. ದ ರೀಜನ್ ವೇರ್ ದ ವಾಸ್ ಇಫರೆನ್ಷಿಯಾ opens into the kidney is called ಬಿಡ್ಡರ್ಸ್ ಕೆನಾಲ್. ಅದನ್ನು ನಾವು ಬಿಡ್ಡರ್ಸ್ ಕೆನಾಲ್ ಅಂತ ಹೇಳಿ ಕರೀತೇವೆ. ಸೊ ಇಲ್ಲಿ ಬಂದು ಆ ಸೆಕ್ರಿಷನ್ಸ್ ಅಥವಾ ಸ್ಪರ್ಮ್ ಅಥವಾ ಗ್ಯಾಮೆಟ್ಸ್ ಅಲ್ಲಿ ಸ್ಟೋರ್ ಆಗ್ತದೆ. ಫೈನಲಿ ಇಟ್ ಕಮ್ಯುನಿಕೇಟ್ಸ್ ವಿತ್ ದ ಯೂರಿನೋಜೆನೈಟಲ್ ಡಕ್ಟ್
that comes out of the kidneys and opens into the cloaca. ಇಲ್ಲಿಯ ನಂತರ ಈ ಕಿಡ್ನಿಯ ಕೆಲಸ ಏನು? ಕಿಡ್ನಿ is going to filter the blood and produce urine. ಯೂರಿನ್ ಕೂಡ ಒಂದು ಸಪರೇಟ್ ಏನು ಸ್ಪೇಸಲ್ಲಿ ಸ್ಟೋರ್ ಆಗ್ತದೆ. ಅದರ ನಂತರ ಈ ಬಿಡ್ಡರ್ಸ್ ಕೆನಾಲ್ ವಿಲ್ ಕಮ್ಯುನಿಕೇಟ್ ವಿತ್ ದ ಯೂರಿನರಿ ಸ್ಪೇಸ್ ಆ್ಯಂಡ್ ಫ್ರಮ್ ದೇರ್ ಬೋತ್ ಯೂರಿನ್ ಆಸ್ ವೆಲ್ ಆಸ್ ದ gametes or sperm, they will be collected by the paired ducts called ureters. ಇದಕ್ಕೆ ಯುರೇಟರ್ಸ್ ಅಂತ ಕರೀತೇವೆ ನಾವು. ಎರಡು ಕೂಡ ಯೂರಿನ್ ಮತ್ತು ಸ್ಪರ್ಮ್ ಎರಡು ಸೇರಿಕೊಂಡು ಈ ಯುರೇಟರ್ನ ಮೂಲಕ ಪಾಸ್ ಆಗಿ ಅದು ಎಲ್ಲಿಗೆ ಬರ್ತದೆ? ಆಸ್ ಯೂಶುವಲ್ ಇಟ್ ವಿಲ್ ಓಪನ್ ಇಂಟು ದ ರೆಕ್ಟಮ್. ರೆಕ್ಟಮಿಗೆ ಓಪನ್ ಆಗ್ತದೆ. ರೆಕ್ಟಮ್ ಅಲ್ಲಿ ಯೂರಿನರಿ ಬ್ಲಾಡರ್ ಇದೆ. ಸೊ ಫ್ರಮ್ ಹಿಯರ್ ಯೂರಿನ್ ಆಸ್ ವೆಲ್ ಆಸ್ ದ ಸ್ಪರ್ಮ್ enters into urinary bladder and stored there for some times, and then they will come out of the urinary bladder and comes out of the body through the opening called cloaca. So it will be released to the water body. Illi external fertilization adadrinda, so sperm will be released to the water, external water, through this aperture called cloaca. So here we can clearly see the common aperture for urinary system, genital system as well as a digestive system. So the cloaca is a small median chamber that is used to pass fecal matter, urine as well as sperms to the exterior. Actually this is cloaca and this is cloacal aperture. ಅದು ಕ್ಲೋಯಕದ ಪೋರ್ಷನ್ ಉಂಟಿಲ್ಲಿ, ಅದು ನಂತರ ಓಪನ್ ಆಗೋದು ಕ್ಲೋಯಕಲ್ ಎಪರ್ಚರ್. ಬಟ್ ಇದು ರೆಕ್ಟಮ್, ಇದು ಕ್ಲೋಯಕಲ್ ಎಪರ್ಚರ್. ಇದು ಯೂರಿನರಿ ಬ್ಲಾಡರ್. Okay, next we will see the female reproductive system. In female reproductive system, just like male reproductive system, there are paired ovaries. ಇಲ್ಲಿ ಕೂಡ ನಮಗೆ paired ovaries ಇದೆ. ಸೊ ಈ ovaries ಕೂಡ ಅದು ಕಿಡ್ನಿಯ ಹತ್ತಿರವೇ ಇರ್ತದೆ. ಬಟ್ in the case of female, the system is not called as urinogenital system. ಇಲ್ಲಿ ಅದನ್ನು ನಾವು urinogenital system ಅಂತ ಹೇಳಿ ಯಾಕೆ ಕರೆಯುವುದಿಲ್ಲ ಅಂತ ಹೇಳಿದರೆ, ಯೂರಿನರಿ ಸಿಸ್ಟಮ್ ಅಥವಾ ಕಿಡ್ನೀಸ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಜೆನೈಟಲ್ ಸಿಸ್ಟಮಿನೊಟ್ಟಿಗೆ ಯಾವುದೇ ರೀತಿಯ ಫಂಕ್ಷನಲ್ ಕಾಂಟ್ಯಾಕ್ಟನ್ನು ಅದು ಎಸ್ಟಾಬ್ಲಿಷ್ ಮಾಡುವುದಿಲ್ಲ. ಸೊ ಅನ್ಲೈಕ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ಸಿಸ್ಟಮ್ ವಿಲ್ ನಾಟ್ ಎಸ್ಟಾಬ್ಲಿಷ್ ಎನಿ ಫಂಕ್ಷನಲ್ ಕಾಂಟ್ಯಾಕ್ಟ್ with the excretory system. ಸೊ ನಾನಾಗ ಹೇಳಿದ ಹಾಗೆ ಏನು, ಎರಡು ovaries ಉಂಟು. These are paired ovaries which are attached to the paired kidneys. ಎರಡು ಕಿಡ್ನಿಗೆ ಕೂಡ ಅದು ಅಟ್ಯಾಚ್ ಆಗಿದೆ. ನೆನಪಿಟ್ಕೊಳ್ಳಿ, ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಹೇಳುವಂಥದ್ದು ಇಟ್ ಈಸ್ ಫಿಸಿಕಲ್ ಕಮ್ಯುನಿಕೇಷನ್ ಮಾತ್ರ. ಇಟ್ ಈಸ್ ನಾಟ್ ದ functional communication or the functional contact. ಸೊ ಈ ಕಿಡ್ನೀಸ್ ಅಲ್ಲಿ ಎರಡು ಓವರೀಸ್ ಕೂಡ ಅಟ್ಯಾಚ್ ಆಗಿರ್ತದೆ with the help of specialized peritoneal thread or the peritoneal membranes called mesothelium. ಇಲ್ಲಿ ಬರುವಂಥ ಪೆರಿಟೋನಿಯಲ್ ಥ್ರೆಡ್ ಏನುಂಟು ಅದು ಈ ಓವರಿಯನ್ನು ಕಿಡ್ನಿಗೆ ಕಟ್ಟಿ ಹಾಕ್ತದೆ, ಟೈ ಮಾಡ್ತದೆ, ಅಟ್ಯಾಚ್ ಮಾಡ್ತದೆ. ಅದನ್ನು ನಾವು ಮೀಸೋವೇರಿಯಂ ಅಂತ ಹೇಳಿ ಕರಿತೇವೆ. ಸೊ ದೀಸ್ ಓವರೀಸ್ ಆರ್ ಫಿಲ್ಡ್ ವಿತ್ ಲಾರ್ಜ್ ನಂಬರ್ ಆಫ್ ಎಗ್ಸ್. ನೀವು ಈ ಓವರಿಯ ಒಳಗೆ ಇಲ್ಲಿ ನೋಡಿ, ಅದರಲ್ಲಿ ಮೊಟ್ಟೆಯಿಂದ ಅದು ತುಂಬಿ ಹೋಗಿದೆ. ಸೊ ಈ ಮೊಟ್ಟೆ ಏನಾಗ್ತದೆ, ದ್ಯಾಟ್ ವಿಲ್ ಬಿ ರಿಲೀಸ್ಡ್ ಆಫ್ಟರ್ ಓವ್ಯುಲೇಷನ್. ಅದು ಮೆಚುರೇಷನ್ ಆದ ಮೇಲೆ ಅದು ಮತ್ತೆ ರಿಲೀಸ್ ಆಗಬೇಕು. ರಿಲೀಸ್ ಆದಾಗ ಆ್ಯಕ್ಚುಲಿ ಇಟ್ ವಿಲ್ ಡ್ರಾಪ್ ಇನ್ ಟು ದ ಪೆರಿಟೋನಿಯಲ್ ಕ್ಯಾವಿಟಿ. ಪೆರಿಟೋನಿಯಲ್ ಕ್ಯಾವಿಟಿಗೆ ಅದು ರಿಲೀಸ್ ಆಗ್ತದೆ. ಫ್ರಮ್ ದೇರ್ ಇಟ್ ವಿಲ್ ಬಿ ರಿಸೀವ್ಡ್
It will be received by the female reproductive duct. Paired female reproductive ducts which arise from both the kidneys, near both the kidneys. ಹೀಗೆ ಬರ್ತದೆ ಅದು ಏನು ಅದರ ನಂತರ ದಟ್ ವಿಲ್ ಕಮ್ ಆ್ಯಂಡ್ ಜಾಯಿನ್ ವಿತ್ ದ ರೆಕ್ಟಮ್ ಓನ್ಲಿ. ಇಲ್ಲಿ ಕೂಡ ಹಾಗೆ ಅದು ರೆಕ್ಟಮಿಗೆ ಓಪನ್ ಆಗ್ತದೆ. ಸೊ ಇದು ಮತ್ತು ಇದು ಎರಡು ಕೂಡ ಏನು ಓವಿಡಕ್ಟ್, ಓವಿಡಕ್ಟ್ಸ್. If you carefully observe the oviduct, the proximal part of it is enlarged just like a funnel. ಅದು ಅಗಲ ಇದೆ ಮತ್ತು ಫನೆಲ್ನ ಹಾಗೆ ಕಾಣ್ತದೆ. ಆ್ಯಂಡ್ ಅಪ್ಪರ್ ಪಾರ್ಟ್ ಆಫ್ ದ ಫನೆಲ್ ಈಸ್ ಸಪೋರ್ಟೆಡ್ ಆರ್ ಅಪ್ಪರ್ ಪಾರ್ಟ್ ಆಫ್ ದ ಫನೆಲ್ ಹ್ಯಾಸ್ ಗಾಟ್ ಸೀಲಿಯಾ, ಸಣ್ಣ ಸಣ್ಣ ಸೀಲಿಯಾದ ಥರ ಸಣ್ಣ ಫೈನ್ ಫಿಂಗರಿನ ಹಾಗಿನ ಪ್ರೊಜೆಕ್ಷನ್ಸನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ದೀಸ್ ಆರ್ ಮಾಡಿಫೈಡ್ ಫಾರ್ ಕಲೆಕ್ಷನ್ ಆಫ್ ಎಗ್ಸ್ ವಿಚ್ ಆರ್ ಡ್ರಾಪ್ಡ್ ಇನ್ ಟು ದ ಪೆರಿಟೋನಿಯಲ್ ಕ್ಯಾವಿಟಿ. ಮೊಟ್ಟೆ ಪೆರಿಟೋನಿಯಲ್ ಕ್ಯಾವಿಟಿಗೆ ಬಿದ್ದಾಗ ಅದೇನು ಮಾಡ್ತದೆ, ಈ ಸ್ಟ್ರಕ್ಚರ್ಸ್ ಫನೆಲ್ನ ಹಾಗಿನ ಸ್ಟ್ರಕ್ಚರ್ಸ್ ಅದನ್ನು ಕಲೆಕ್ಟ್ ಮಾಡ್ತದೆ. ಫ್ರಮ್ ದೇರ್ ದ ಎಗ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಥ್ರೂ ದಿಸ್ ಡಕ್ಟ್ಸ್. ಎರಡು ಸೈಡಲ್ಲಿರುವಂಥ ಈ ಡಕ್ಟ್ಸಿಂದ ಪಾಸ್ ಆಗಿ ಹೋಗ್ತದೆ. ಆ್ಯಂಡ್ ಇಟ್ಸ್ ಡಿಸ್ಟಲ್ ಎಂಡ್ ಈಸ್ ಎನ್ಲಾರ್ಜ್ಡ್. ಸ್ವಲ್ಪ ಅಗಲ ಇರ್ತದೆ ಡಿಸ್ಟಲ್ ಎಂಡ್. ನಂತರ ಅದು ಏನು ರೆಕ್ಟಮಿನ ಹತ್ರ ಓಪನ್ ಆಗ್ತದೆ. ಆ್ಯಂಡ್ ಇಟ್ ವಿಲ್ ಲೇಟರ್ ಓಪನ್ಸ್ ಇನ್ ಟು ದ ಕ್ಲೋಯೆಕಾ. ಮತ್ತು ಅದು ಕ್ಲೋಯೆಕಕ್ಕೆ ಓಪನ್ ಆಗ್ತದೆ. ಆ್ಯಂಡ್ ಕ್ಲೋಯೆಕಾ ಓಪನ್ಸ್ ಎಕ್ಸ್ಟೀರಿಯರ್ ಥ್ರೂ ದ ಕ್ಲೋಯೆಕಲ್ ಎಪರ್ಚರ್. ಮತ್ತು ಅದು ಕ್ಲೋಯೆಕಲ್ ಎಪರ್ಚರ್ನ ಮೂಲಕ ಹೊರಗೆಗೆ ಓಪನ್ ಆಗ್ತದೆ. ಬಟ್ ಅದೇ ಟೈಮಲ್ಲಿ ನೀವು ಇಫ್ ಯು ಸಿ ದ ಎಕ್ಸ್ಕ್ರೀಟರಿ ಸಿಸ್ಟಮ್, ಆಲ್ರೆಡಿ ಅದರ ಸ್ಟ್ರಕ್ಚರ್ ನಾವು ನೋಡಿದ್ದೇವೆ. ಈ ಎಕ್ಸ್ಕ್ರೀಟರಿ ಸಿಸ್ಟಮನ್ನು ನೋಡಿದರೆ ಅದರಿಂದ ಯೂರಿನ್ ಏನಾಗ್ತದೆ, ಇಟ್ ವಿಲ್ ಬಿ ಕಲೆಕ್ಟೆಡ್ ಬೈ paired ducts called ureters. ಸಪರೇಟ್ ಯುರೇಟರ್ಸ್ ಇದನ್ನು ಕಲೆಕ್ಟ್ ಮಾಡ್ತದೆ. ಆ್ಯಂಡ್ ದೇರ್ ಈಸ್ ನೋ ಕಮ್ಯುನಿಕೇಷನ್ ಆಫ್ ದಿಸ್ ಯುರೇಟರ್ ವಿತ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್. ಹಾಗಾಗಿ ಸಪರೇಟ್ಲಿ ದೇ ವಿಲ್ ಕಮ್ ಆ್ಯಂಡ್ ಓಪನ್ ಇನ್ ಟು ದ ಕ್ಲೋಯೆಕಲ್ ಚೇಂಬರ್. ಸೊ ಇದಕ್ಕೂ ಮತ್ತು ಇದಕ್ಕೂ ಯಾವುದೇ ರೀತಿಯಲ್ಲಿ ಫಂಕ್ಷನಲ್ಲಿ ಅವುಗಳು ಕಾಂಟ್ಯಾಕ್ಟನ್ನು ಎಸ್ಟಾಬ್ಲಿಷ್ ಮಾಡದೇ ಇರುವುದರಿಂದ ಯುರೇಟರ್ ಸಪರೇಟಾಗಿ ಕ್ಲೋಯೆಕಕ್ಕೆ ಓಪನ್ ಆಗ್ತದೆ. ಅದೇ ರೀತಿ ರಿಪ್ರೊಡಕ್ಟಿವ್ ಸಿಸ್ಟಮಿನ ಡಕ್ಟ್ಸ್ ಸಪರೇಟಾಗಿ ಕ್ಲೋಯೆಕಲ್ ಚೇಂಬರಿಗೆ ಓಪನ್ ಆಗ್ತದೆ. A mature female can lay about 2500 to 3000 ova at a time. ನಾವು ನೋಡಿದ್ದೇವೆ ಬ್ರೀಡಿಂಗ್ ಸೀಸನ್ ಆಫ್ ದ ಫ್ರಾಗ್ ಈಸ್ ರೈನಿ ಸೀಸನ್. ಡ್ಯೂರಿಂಗ್ ರೈನಿ ಸೀಸನ್ ದ ಫೀಮೇಲ್ ಪ್ರೊಡ್ಯೂಸಸ್ ಅರೌಂಡ್ 2500 to 3000 ಓವಾ ಎಟ್ ಎ ಟೈಮ್. ಒಂದು ಸಲಕ್ಕೆ ಇಷ್ಟು ಮೊಟ್ಟೆಗಳನ್ನು ಅದು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಮತ್ತು ಅದು ಆಗುವಂಥದ್ದಲ್ಲಿ ಫರ್ಟಿಲೈಸೇಷನ್ ಆಗುವಂಥದ್ದಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಇದು ಬಾಡಿಯ ದೇಹದ ಒಳಗೆ ಆಗುವಂಥ ಫರ್ಟಿಲೈಸೇಷನ್ ಅಲ್ಲ, ಅದು ದೇಹದಿಂದ ಹೊರಗೆ ಆಗುವಂಥ ಫರ್ಟಿಲೈಸೇಷನ್. ನಿಮಗೆಲ್ಲ ಗೊತ್ತಿದೆ ಫ್ರಾಗ್ಸ್ ಆರ್ ಆ್ಯಕ್ಟಿವ್ ಓನ್ಲಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ಆರ್ ದ ರೈನಿ ಸೀಸನ್. ಡ್ಯೂರಿಂಗ್ ದಿಸ್ ಸೀಸನ್ ವಿತ್ ದ ಹೆಲ್ಪ್ ಆಫ್ ದೇಯರ್ ವೋಕಲ್ ಸ್ಯಾಕ್ಸ್ ದೇ ಕಾಲ್ ದ ಮೇಲ್ಸ್ ಕಾಲ್ ದ ಫೀಮೇಲ್ ಫಾರ್ ರಿಪ್ರೊಡಕ್ಷನ್. ಆ್ಯಂಡ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಸ್ ದೇ ವಿಲ್ ಗ್ಯಾದರ್ ನಿಯರ್ ವಾಟರ್ ಬಾಡಿ ಹತ್ರ ಒಟ್ಟಾಗ್ತವೆ ಅವುಗಳು. ಅಲ್ಲಿ ಏನಾಗ್ತದೆ, ದ ಮೇಲ್ ವಿಲ್ ಹೋಲ್ಡ್ ದ ಫೀಮೇಲ್ ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಎಡೆಸಿವ್ ಪ್ಯಾಡ್ ಫೌಂಡ್ ಇನ್ ದ ಫಿಂಗರ್. ನೀವು ನೋಡಿದ್ದೀರಿ, ಅದು ಆ ಫಿಂಗರಲ್ಲಿ ಇರುವಂತಹ ಎಡೆಸಿವ್ ಅಥವಾ ಕೋಪ್ಯುಲೇಟರಿ ಪ್ಯಾಡ್ ಏನಿದೆ ಅದರ ಮೂಲಕ ಅದು ಫೀಮೇಲನ್ನು ಹಿಡ್ಕೊಳ್ತದೆ. ಅದೇ ಟೈಮಲ್ಲಿ ಏನಾಗ್ತದೆ, ದ್ಯಾಟ್ ಫೀಮೇಲ್ ವಿಲ್ ಶೆಡ್ ಇಟ್ಸ್ ಎಗ್ಸ್ ಇನ್ ಟು ದ ವಾಟರ್ ಬಾಡಿ. ನೀರಿಗೆ ಈ ಮೊಟ್ಟೆಯನ್ನು ಅವುಗಳು ರಿಲೀಸ್ ಮಾಡ್ತವೆ. ಮೊಟ್ಟೆ ರಿಲೀಸ್ ಮಾಡಿದ ಸೇಮ್ ಟೈಮಿಗೆ ದ ಮೇಲ್ ಫ್ರಾಗ್ ವಿಲ್ ರಿಲೀಸ್ ದ ಸ್ಪರ್ಮ್ಸ್. ಅದೇ ಟೈಮಿಗೆ ಸೇಮ್ ಟೈಮಿಗೆ ಸ್ಪರ್ಮಿನ ರಿಲೀಸ್ ಆಗಬೇಕು. ಯಾಕಂತ ಹೇಳಿದರೆ ಅದು ಎರಡು ಒಟ್ಟಿಗೆ ಒಂದೇ ಸೈಮಲ್ಟೇನಿಯಸ್ಲಿ ರಿಲೀಸ್ ಆಗದೇ ಇದ್ದಲ್ಲಿ
chances of fertilization will be very less, or all these eggs will be spoiled. ಅದು ವೇಸ್ಟ್ ಆಗಿ ಹೋಗ್ತಾ ಇತ್ತು. ಹಾಗಾಗಿ ಅವುಗಳು ಎರಡು ಕೂಡ ಒಟ್ಟಿಗೆ ನಿಲ್ಲುವುದು ಯಾಕೆ? ಬಿಕಾಸ್ ದೇ ವಾಂಟ್ ಟು ಪ್ರೊಡ್ಯೂಸ್, ದೇ ವಾಂಟ್ ಟು liberate or the release egg and sperm at the same time into the water, which acts as media for the external fertilization. Okay, next, after fertilization what happens? The egg will develop into an intermediate larval stage. ನಿಮಗೆಲ್ಲ ಗೊತ್ತಿದೆ, frog is famous for its indirect development. So in indirect development there is larval stage. Remember, there is the larval stage. The larva of frog is called tadpole. ನೀವೆಲ್ಲ ಕೇಳಿದ್ದೀರಿ, ಈ tadpole ಅಂತ ಹೇಳುವ ಒಂದು ಲಾರ್ವಾ ಡೆವಲಪ್ ಆಗ್ತದೆ. that larva does not resemble the adult frogs. that's why the development is considered as indirect. So next, that frog's tadpole that will undergo drastic modification. ಅದು modification ಆಗಿ that will convert itself into adult frog. ಅದು adult frog ಆಗಿ ಮತ್ತೆ ಕನ್ವರ್ಟ್ ಆಗ್ತದೆ. ಅದು ಯಾವುದರ ನಂತರ? ಈ ಮೆಟಮಾರ್ಫೋಸಿಸ್ ಅಂತ ಕರಿತೇವೆ ನಾವು. ಆಕ್ಚುಲಿ the process which convert the tadpole into adult frog is called metamorphosis. ಈ ಮೆಟಮಾರ್ಫೋಸಿಸ್ ನಲ್ಲಿ ತುಂಬ ಬದಲಾವಣೆಗಳ ಆಗ್ತದೆ. ಈ ಟ್ಯಾಡ್ಪೋಲ್ ದೇಹದಲ್ಲಿ ಕಂಪ್ಲೀಟ್ ಚೇಂಜ್ ಆದ ಮೇಲೆ ಅದು ಎಡಲ್ಟ್ ಫ್ರಾಗ್ ಆಗ್ತದೆ. ಆದರೆ ನೀವು ನೆನಪಿಟ್ಕೊಳ್ಬೇಕು, ಈ ಟ್ಯಾಡ್ಪೋಲ್ ಏನಿದೆ ಅದು ನೀರಿನಲ್ಲಿ ಇರ್ತದೆ. ಅರ್ಥ ಆಯ್ತಾ? ಈ ಟ್ಯಾಡ್ಪೋಲ್ ನೀರಿನಲ್ಲಿ ಇರ್ತದೆ, ಅದು ನೀರಲ್ಲಿ ಸ್ವಿಮ್ ಮಾಡ್ತಾ ಇರ್ತದೆ. ಆ್ಯಂಡ್ ಇಟ್ಸ್ ಬಾಡಿ ಈಸ್ ಮಾಡಿಫೈಡ್ ಓನ್ಲಿ ಫಾರ್ ದ ಎಕ್ವಾಟಿಕ್ ಲೈಫ್. ನೀರಿನಲ್ಲಿ ಬದುಕಲಿಕ್ಕೋಸ್ಕರ ಏನೆಲ್ಲ ಮಾಡಿಫಿಕೇಶನ್ ಅದರಲ್ಲಿ ಉಂಟು ಅದು ಈ ಒಂದು ಟ್ಯಾಡ್ಪೋಲಲ್ಲಿ ಇರ್ತದೆ. ಟ್ಯಾಡ್ಪೋಲ್ ಈಸ್ ಆ್ಯಕ್ಚುಲಿ ಅಮೆನೋಟೆಲಿಕ್. ಅದು ಅಮೋನಿಯವನ್ನು ಎಕ್ಸ್ಕ್ರೀಟ್ ಮಾಡ್ತದೆ. ಅದಕ್ಕೆ ಏನು, ಮೀನಿನ ಹಾಗೆ ಫಿನ್ಸ್ ಇರ್ತದೆ, ಈಜಲಿಕ್ಕೆ ಫಿನ್ಸ್ ಇರ್ತದೆ. ಬಟ್ ಅದು ಎಡಲ್ಟ್ ಆಗುವಾಗ ಈ ಬಾಲ, ಫಿನ್ಸ್ ಅಥವಾ ಉಸಿರಾಡಲಿಕ್ಕೆ ಅದು ಗಿಲ್ಸನ್ನು ಉಪಯೋಗ ಮಾಡ್ತದೆ. ಯಾಕಂದರೆ ಅದು ನೀರಲ್ಲಿದೆ, ಆ ಗಿಲ್ಸ್ ಕೂಡ ಎಲ್ಲ ಡಿಸಪಿಯರ್ ಆಗ್ತದೆ. ಅಮೆನೋಟೆಲಿಕ್ ಮೋಡ್ ಆಫ್ ಎಕ್ಸ್ಕ್ರೀಷನ್ ಇಂದ ದ್ಯಾಟ್ ವಿಲ್ ಕನ್ವರ್ಟ್ ಇಟ್ ಸೆಲ್ಫ್ ಇನ್ ಟು ದ ಯೂರಿಯೋಟೆಲಿಕ್ animal where adult frog starts excreting the urea. So ಈ ಥರದ ಎಲ್ಲ ಬದಲಾವಣೆ ಆಗುವುದನ್ನು ನಾವೇನು ಹೇಳ್ತೇವೆ? ಈ ಬದಲಾವಣೆಯನ್ನು ನಾವು ಮೆಟಮಾರ್ಫೋಸಿಸ್ ಅಂತ ಕರಿತೇವೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಮೆಟಮಾರ್ಫೋಸಿಸ್ ಪ್ರೋಸೆಸ್ ಆಫ್ ದ ಟ್ಯಾಡ್ಪೋಲ್. ದ ಟ್ಯಾಡ್ಪೋಲ್ ಹ್ಯಾಡ್ ಅ ಲಾಂಗ್ ಟೇಲ್. ಗ್ರ್ಯಾಜುವಲಿ that tail will disappear and the tadpole develops fore and hind limbs, and it loses other structures which are which are useful in the aquatic life but not useful to the ಟೆರೆಸ್ಟ್ರಿಯಲ್ ಲೈಫ್. ಅಂಥದ್ದನ್ನೆಲ್ಲ ಅದು ಕಳ್ಕೊಳ್ತದೆ. ಬಟ್ ನೀರಿನಲ್ಲಿ ಇರುವಾಗ ಬೇಕಾದಂಥ ಸ್ಟ್ರಕ್ಚರ್ಸ್ ಏನಿರ್ತದೆ ಅದನ್ನು ಕಳ್ಕೊಂಡು ಈ ಲ್ಯಾಂಡಿಗೆ ಅಥವಾ ನೆಲದ ಮೇಲೆ ಬದುಕಲಿಕ್ಕೆ ಅದಕ್ಕೆ ಏನೆಲ್ಲ ಬೇಕು ಅದನ್ನು ಅದು ಡೆವಲಪ್ ಮಾಡ್ತದೆ. ನೀವು ನೋಡ್ಬೋದು ಅದನ್ನೆಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಇನ್ ದ್ಯಾಟ್ ಗಿಫ್ ಯು ಕ್ಯಾನ್ ಸಿ ದ ಟ್ಯಾಡ್ಪೋಲ್ಸ್. ನೋಡಿ, ನಿಮ್ಮ ಮನೆ ಹತ್ರ ಎಲ್ಲ ನೀವು ಈ ಥರದ ಫ್ರಾಗಿನ ಮರಿಗಳನ್ನು ನೀರಲ್ಲಿ ನೋಡಿರ್ಬೋದು. ಎಸ್ಪೆಷಲಿ ಡ್ಯೂರಿಂಗ್ ರೈನಿ ಸೀಸನ್ ಈ ಬಂಡೆಯಲ್ಲೆಲ್ಲ ಸ್ವಲ್ಪ ನೀರು ಉಳಿದಿರ್ತದಲ್ವ, ಅಲ್ಲಿ ಕೂಡ ಅವುಗಳಿರ್ತವೆ. ಅದೇ ರೀತಿ ವಾಟರ್ ಬಾಡೀಸಲ್ಲಿ ಕೂಡ ಯು ಕ್ಯಾನ್ ಸಿ ದ ಟ್ಯಾಡ್ಪೋಲ್ಸ್ ಲೈಕ್ ದಿಸ್. ದೇ ವಿಲ್ ಬಿ ಇನ್ ದ ಗ್ರೂಪ್ ಬಿಕಾಸ್ ಒಂದು ಫ್ರಾಗ್ 2000ದಿಂದ 3000 ತನಕ ಮೊಟ್ಟೆಗಳನ್ನು ಇಡೋದ್ರಿಂದ ತುಂಬ ಮರಿಗಳು ಆಗ್ತವೆ. ಆದರೆ ಎಲ್ಲ ಮರಿಗಳು ಕೂಡ ಬದುಕಿ ಉಳಿಯುವುದಿಲ್ಲ. ಯಾಕೆ? ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇರುವುದರಿಂದ, ಹೊರಗೆ ಅಮ್ಮನ ಹೊಟ್ಟೆಯೊಳಗೆ ಅಲ್ಲ, ಅದು ಹೊರಗೆ ಆಗೋದ್ರಿಂದ ಅವುಗಳಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಓಕೆ, ನೆಕ್ಸ್ಟ್ ಒನ್. Now let me summarize the male and female reproductive system. Remember, in the case of frog, male reproductive system is in contact or in communication with the urinary system or the excretory system. That's why it is called urinogenital system. As usual, ಬೇರೆ ಎಲ್ಲ ಆ್ಯನಿಮಲ್ಸ್ ಅಲ್ಲಿ ಇರುವ ಹಾಗೆ ಇವುಗಳಿಗೂ ಕೂಡ ಏನಿರ್ತದೆ? ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರ್ತದೆ. ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಒಟ್ಟಿಗೆ ಅಸೋಸಿಯೇಟ್ ಆಗಿರುವಂಥ ಡಕ್ಟ್ಸ್ ಇರ್ತದೆ, ಆಕ್ಸೆಸರಿ ಡಕ್ಟ್ಸ್ ಇರ್ತದೆ. So the primary reproductive organs in the case of male frog is paired yellowish ovoid testis. ಓವಲ್ ಶೇಪಲ್ಲಿರುವಂಥ ಯೆಲ್ಲೋ ಕಲರಿನ ಟೆಸ್ಟಿಸ್ ಅದು
they are attached to paired kidneys. ಆ ಕಿಡ್ನಿಯ ಸುಪೀರಿಯರ್ ಪೋಲ್ ಅಂತ ಹೇಳ್ತೇವೆ, ಮೇಲಿನ ಭಾಗಕ್ಕೆ ಈ ಟೆಸ್ಟಿಸ್ಗಳು ಅಟ್ಯಾಚ್ ಆಗಿರ್ತವೆ. ಸೊ ಇಲ್ಲಿ ಈ ಟೆಸ್ಟಿಸ್ ಏನಾಗಿದೆ, ಈ ಅಟ್ಯಾಚ್ ಆಗಲಿಕ್ಕೋಸ್ಕರ ಅಲ್ಲಿ ಒಂದು ಪೆರಿಟೋನಿಯಲ್ ಥ್ರೆಡ್ಡಿನ ಕನೆಕ್ಷನ್ ಇರ್ತದೆ, ಅದನ್ನು ನಾವು ಮೀಸಾರ್ಕಿಯಮ್ ಅಂತ ಹೇಳಿ ಕರೀತೇವೆ. ಸೊ ಮೀಸಾರ್ಕಿಯಮ್ ಟೈ ದ ಟೆಸ್ಟಿಸ್ ಟು ದ ರೆಸ್ಪೆಕ್ಟಿವ್ ಕಿಡ್ನೀಸ್, ಎರಡು ಕಿಡ್ನಿಗೆ ಕೂಡ ಅದನ್ನು ಟೈ ಮಾಡ್ತದೆ. ಅದೇ ರೀತಿ ಈ ಪ್ರೈಮರಿ ಆರ್ಗನ್ ಟೆಸ್ಟಿಸ್ ಇಂದ ಡಕ್ಟ್ಸ್ ಬರ್ತದೆ. ದೋಸ್ ಡಕ್ಟ್ಸ್ ಆರ್ ಕಾಲ್ಡ್ ವಾಸಿಫರೆನ್ಷಿಯಾ. ವಾಸಿಫರೆನ್ಷಿಯಾ ಎಷ್ಟಿರ್ತದೆ, ಒಂದು ಡಕ್ಟ್ ಅಲ್ಲ, ಇಲ್ಲಿ ದೇರ್ ಆರ್ ಅಬೌಟ್ 10 to 12 ವಾಸಿಫರೆನ್ಷಿಯಾ ವಿಚ್ ಅರೈಸ್ ಫ್ರಮ್ ದ ಟೆಸ್ಟಿಸ್ ಆ್ಯಂಡ್ ಕಮ್ಯುನಿಕೇಟ್ಸ್ ವಿತ್ ದ ಕಿಡ್ನಿ. ಒಳಗೆ ಕಿಡ್ನಿಯ ಒಳಗೆ ಹೋಗ್ತದೆ ಅದು. ದೇರ್ ದೇ ಜಾಯಿನ್ಸ್ ವಿತ್ ದ ಬಿಡ್ಡರ್ಸ್ ಕೆನಾಲ್. ಅಲ್ಲಿ ಒಂದು ಸ್ಪೆಷಲ್ ಕೆನಾಲ್ ಇದೆ, ಅದನ್ನು ಬಿಡ್ಡರ್ಸ್ ಕೆನಾಲ್ ಅಂತ ಕರಿತೇವೆ. ಆ ಕೆನಾಲಿಗೆ ಅದು ಕನೆಕ್ಟ್ ಆಗಿ ಫಾರ್ ಟೆಂಪರರಿಲಿ ದ ಸ್ಪರ್ಮ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ ಬಿಡ್ಡರ್ಸ್ ಕೆನಾಲ್. ಸ್ವಲ್ಪ ಹೊತ್ತು ಆ ಬಿಡ್ಡರ್ಸ್ ಕೆನಾಲಲ್ಲಿ ಇರ್ತದೆ. ಅದರ ಮೆಚುರೇಷನ್ ಆದ ಮೇಲೆ ಅದು ನಂತರ ಈ ಯುರಿನರಿ ಸಿಸ್ಟಮಿನೊಟ್ಟಿಗೆ, ಅಂದರೆ from the kidneys the urine will be filtered, blood will be filtered, and urine after formation it will be stored in a small space. ಅಲ್ಲಿ ಕೂಡ ಒಂದು ಯೂರಿನಿಗೋಸ್ಕರ ಒಂದು ಸ್ಪೇಸ್ ಇರ್ತದೆ. ಆ ಸ್ಪೇಸಿನೊಟ್ಟಿಗೆ ಈ ಬಿಡ್ಡರ್ಸ್ ಕೆನಾಲ್ ಕಮ್ಯುನಿಕೇಟ್ ಮಾಡಿ ಬೋತ್ ಯೂರಿನ್ ಆಸ್ ವೆಲ್ ಆಸ್ ದ ಸ್ಪರ್ಮ್ ಆರ್ ದ ಗ್ಯಾಮಿಟ್ಸ್ ದೇ will be released from the kidney into paired ducts called ureters. ಎರಡು ಸೈಡಿಂದ ಬಂದಂತಹ ಯುರೇಟರ್ಸ್ ಏನಾಗ್ತದೆ, ಈ ಸ್ಪರ್ಮನ್ನು ಮತ್ತು ಯೂರಿನನ್ನು ಒಟ್ಟಿಗೆ ತೆಗೆದುಕೊಂಡು ಬಂದು ಇಟ್ ವಿಲ್ ರಿಲೀಸ್ ಇಟ್ ಇನ್ ಟು ದ rectum, later into the cloacal chamber. That cloacal chamber will open exterior through the opening called cloacal aperture. So, ಈ cloacal aperture is common aperture for digestive way. Summarize the female reproductive system in frog. Female system is not found in association with the excretory system. That's why it is not considered as urinogenital system. Instead, urinary and genital systems are separately studied. So, ಇಲ್ಲಿ ಫೀಮೇಲ್ ಸಿಸ್ಟಮ್ ಇನ ಮುಖ್ಯ ಪಾರ್ಟ್ ಯಾವುದು, ಓವರೀಸ್. ದೇರ್ ಆರ್ paired ovaries which are connected to the kidneys by the peritoneal thread called mesovarium. Ovaries are organs which produce eggs or the ova. At a time, each ovary produces around 2,500 to 3,000 eggs which are ovulated and liberated to the peritoneal cavity. From there it will be received by the paired ducts called oviducts. The front or proximal part of the oviduct is funnel-like which receives the eggs and transport them into next part of the system, that is cloaca. From cloaca it will be released to the water for external fertilization through an opening called cloacal aperture. So frog's egg is actually filled with moderate quantity of yolk. ಅದರಲ್ಲಿ ರಿಸರ್ವ್ಡ್ ಫುಡ್ ಇರ್ತದೆ, ಅದರಲ್ಲಿ ಮಾಡರೇಟ್ ಕ್ವಾಂಟಿಟಿ ಯೋಕ್ ಇರ್ತದೆ. ಸೊ ಅದನ್ನು ನೀವು ಪಿಕ್ಚರ್ ಅಲ್ಲಿ ನೋಡಿದ್ದೀರಿ ಆಗಲೇ. ಸೊ ಈ ಫ್ರಾಗ್ಸ್ ಎಗ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುವುದು. ಡ್ಯೂರಿಂಗ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ವಾಟ್ ಹ್ಯಾಪನ್ಸ್, eggs will be released to the water. Simultaneously sperm will be released over them and fertilization takes place there. Further development takes place in the water and here development is indirect. So tadpole is formed as the intermediate stage which later undergoes metamorphosis to convert itself into adult frog. So this is the story of frog. Now let us see economic importance or uses of frogs. So uses of the frogs are considered as uses for the ecosystem as well as uses for the human beings.
Remember, each and every organism present in this nature is equally important. ಇದನ್ನು ನಾವು ಮರೆಯಲಿಕ್ಕೆ ಪ್ರತಿಯೊಂದು ಆರ್ಗಾನಿಸಮ್ಸ್ ಕೂಡ ನೇಚರ್ಗೆ ಈಕ್ವಲಿ ಇಂಪಾರ್ಟೆಂಟ್. ಅದೇ ಕೆಲವೊಂದು ಆರ್ಗಾನಿಸಮ್ಸ್ ನಮ್ಮ ಆಲ್ಟುವಾವ್ ಆಗಿರಲಿ ಅಥವಾ ಫ್ರಾಗ್ ಆಗಿರಲಿ ಅವುಗಳು ನೇಚರ್ಗೆ ಸ್ವಲ್ಪ ಜಾಸ್ತಿ ಯೂಸ್ಫುಲ್ ಇರ್ತವೆ. ಸೊ ಫ್ರಾಗ್ಸ್ ಹೇಗೆ ನಮಗೆ ಉಪಯೋಗ ಅಂತ ಹೇಳಿದ್ರೆ, ಫ್ರಾಗ್ಸ್ ಆರ್ beneficial to mankind because they eat different types of agricultural pests. ಈ ಅಗ್ರಿಕಲ್ಚರ್ ಗೆ ಬರುವಂತ ಹೆಚ್ಚಿನ ಪೆಸ್ಟ್ ಗಳು ಯಾವುದು? ಅವುಗಳು ಇನ್ಸೆಕ್ಟ್ಸ್. ಫ್ರಾಗಿನ ಮುಖ್ಯ ಆಹಾರ ಇನ್ಸೆಕ್ಟ್ ಆಗಿರುವುದರಿಂದ they eat insects so that they check the number of insects in the agricultural field. ಅದರ್ವೈಸ್ ಏನಾಗ್ತದೆ, ನಾವು ಅದಕ್ಕೆ ಬೇಡದ ಕೆಮಿಕಲ್ಸ್ ಅನ್ನ ಹಾಕ್ತೇವೆ, ಬೇಡದ ಕೆಮಿಕಲ್ ಇನ್ಸೆಕ್ಟಿಸೈಡ್ಸ್ ಅನ್ನ ಹಾಕ್ತೇವೆ. ಆಗ ಏನಾಗ್ತದೆ, ನೇಚರ್ ಅಲ್ಲಿ ಇರುವ ಬೇರೆ ಆರ್ಗಾನಿಸಮ್ಸ್ ಕೂಡ ಸಾಯ್ತವೆ. ಅದರ ಜೊತೆಗೆ ಈ ಫ್ರಾಗ್ಸ್ ಕೂಡ ಸಾಯ್ತವೆ. ಕೊನೆಗೆ ಆ ಒಂದು ಕೆಮಿಕಲ್ ಮನುಷ್ಯನ ಆರೋಗ್ಯದ ಮೇಲೆ ಆಗಲಿ ಅಥವಾ ನೇಚರಿನ ಮೇಲೆ ಆಗಲಿ ಕೆಟ್ಟ ಪರಿಣಾಮವನ್ನ ಬೀರ್ತದೆ. ಹಾಗಾಗಿ we need to protect the frogs because they are useful to the human beings as well as useful to the ecological ecology or the ecosystem. They are important organisms which serve as an link of food chain and food web in the ecosystem. So ಇಲ್ಲಿ ಅದು ಲಿಂಕ್ ಮಾಡುತ್ತದೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಫುಡ್ ಚೈನ್ ಅನ್ನು ನೇಚರ್ ಅಲ್ಲಿ ನೋಡೋದಾದ್ರೆ, ಗ್ರಾಸ್ ಹೋಪರ್ಸ್ ಗ್ರಾಸ್ ಅನ್ನು ತಿಂತಾರೆ. ಗ್ರಾಸ್ ಹೋಪರ್ ಅನ್ನು ಇಟ್ ವಿಲ್ ಬಿ ಈಟನ್ ಅಪ್ ಬೈ ದ ಫ್ರಾಗ್. ಫ್ರಾಗ್ಸ್ ವಿಲ್ ಬಿ ಈಟನ್ ಅಪ್ ಬೈ ದ ಬರ್ಡ್ಸ್ ಅಥವಾ ಸ್ನೇಕ್ಸ್. ಸ್ನೇಕ್ಸ್ ಈಟನ್ ಅಪ್ ಬೈ ದ ಬರ್ಡ್ಸ್. ಈ ರೀತಿ ಒಂದು ಫುಡ್ ಚೈನ್ ಅಂತ ಹೇಳುವಂತದ್ದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಒಂದು ಅನಿಮಲ್ ಅನ್ನು ಇನ್ನೊಂದು ಅನಿಮಲ್ ತಿನ್ನುವುದರಿಂದ ಈ ಚೈನ್ ಆಗುವಂತದ್ದು, ಆಹಾರದ ಸರಪಳಿ ಆಗುವಂತದ್ದು. ಈಗ ನಾವು ಆ ಒಂದು ಆಹಾರ ಸರಪಳಿಯಲ್ಲಿ ಮಧ್ಯದಲ್ಲಿ ತುಂಡು ಮಾಡಿದ್ರೆ ಏನಾಗ್ತದೆ, ಇಫ್ ವಿ ಕಿಲ್ ಆಲ್ ದ ಫ್ರಾಗ್ಸ್ ಬೈ ಅವರ್ ಆಕ್ಟಿವಿಟೀಸ್, ಸೊ ಫುಡ್ ಚೈನ್ ವಿಲ್ ಬಿಕಮ್ incomplete and most of the animals which are going to die. ಹೆಚ್ಚಿನದೆಲ್ಲ ಸತ್ತು ಹೋಗ್ತವೆ. ಯಾಕೆಂದ್ರೆ ಅವುಗಳಿಗೆ ಆಹಾರ ಸಿಗುವುದಿಲ್ಲ, ಮಧ್ಯದಲ್ಲಿ ಲಿಂಕ್ ತಪ್ಪಿ ಹೋಗ್ತದೆ. ಸೊ ಫ್ರಾಗ್ ಸಾಯ್ತದೆ, ಫ್ರಾಗಿನೊಟ್ಟಿಗೆ ಸ್ನೇಕ್ಸ್ ಸಾಯ್ತದೆ, ಸ್ನೇಕಿನೊಟ್ಟಿಗೆ ಬರ್ಡ್ಸ್ ಸಾಯ್ತದೆ. ನೇಚರ್ ಅಲ್ಲಿ ಒಟ್ಟಾರೆಯಾಗಿ ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೋಸ್ಕರ ಇನ್ನೊಂದು ರೀಸನ್ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗಿ ಬರೋದು ಇದರಿಂದಾಗಿ. ನೆಕ್ಸ್ಟ್, ಇನ್ ಸಮ್ ಕಂಟ್ರೀಸ್ the muscular lips of the frogs are used as food by the man. ನಿಮಗೆಲ್ಲ ಗೊತ್ತುಂಟು, ಈ ಕೆಲವೊಂದು ಕಂಟ್ರಿಯಲ್ಲಿ ಎಸ್ಪೆಷಲಿ ಚೈನಾ, ಜಪಾನ್ ಅಲ್ಲೆಲ್ಲ ಏನ್ ಮಾಡ್ತಾರೆ, they eat the frogs. They cook the frog and prepare different recipes and eat them. So ಅದು ನ್ಯೂಟ್ರಿಷಿಯಸ್ ಫುಡ್ ಅವರಿಗೆ. ಅದೇ ರೀತಿ frogs are used in many other purposes like they also used in the medicines. ಮದ್ದಿನಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ರೀತಿಯ ಉಪಯೋಗಗಳು ಈ ಫ್ರಾಗ್ಸ್ ಇಂದ ಇರೋದ್ರಿಂದ ನಾವು ಈ ಫ್ರಾಗ್ ಅನ್ನು ಒಂದು ಮುಖ್ಯವಾದ ಅನಿಮಲ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ನಾವು ನೇಚರ್ ಅಲ್ಲಿ ಪ್ರೊಟೆಕ್ಟ್ ಮಾಡಬೇಕು, ನಾವು ಬದುಕಬೇಕು, ಮತ್ತೆ ಬೇರೆ ಆರ್ಗಾನಿಸಮ್ಸ್ ಅನ್ನು ಕೂಡ ಬದುಕಿ ಬಿಡಬೇಕು. ಸೊ ಬೈ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. I wish you all the best for each and every student who is seeing this video.